ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯ ಪತಿ ನೀನು. ಏನ ಬಲ್ಲೆನು ನಾನು, ನೆರೆಸು ಜ್ಞಾನ ಮೂರ್ತಿ ನೀನು. ನಿನ್ನ ಸಮಾನರುಂಟೇ ದೇವ, ರಕ್ಷಿಸು ನಮ್ಮನನವರತ ಎಂದು ಘನಮಹಿಮನಾದ ಭಗವಂತನನ್ನು ಸೊಗಸಾಗಿ ಹಾಡಿಕೊಂಡಾಡಿದವರು ದಾಸಶ್ರೇಷ್ಠರಾದ ಕನಕದಾಸರು. ಬನ್ನಿ ವೀಕ್ಷಕರೇ, ಕಾಗಿನೆಲೆಯ ಬಗ್ಗೆ, ನಮ್ಮ ದಾಸ ಶ್ರೇಷ್ಠರ ಬಗ್ಗೆ ಒಂದಿಷ್ಟು ತಿಳಿಯೋಣ. ಧಾರವಾಡ ಜಿಲ್ಲೆಯ ಬಾಡ ಕನಕನ ಹುಟ್ಟೂರು. ತಂದೆ ಬೀರಪ್ಪ, ತಾಯಿ ಬಚ್ಚಮ್ಮ. ವಿಜಯನಗರ ಸಾಮ್ರಾಜ್ಯದ ವಿಶ್ವಾಸಾರ್ಹ ದಂಡನಾಯಕ ಬೀರಪ್ಪ ತಿರುಪತಿಯ ತಿಮ್ಮಪ್ಪನಿಗೆ ಹರಕೆ ಹೊತ್ತು ಪಡೆದ ಮಗನೇ ಈ ಕನಕದಾಸರು. ಕನಕದಾಸರ ಬಾಲ್ಯದ ಹೆಸರು ತಿಮ್ಮಪ್ಪ ಹಾಗೂ ಕನಕನಾಯಕ. ನಾವೆಲ್ಲ ತಿಳಿದಿರುವಂತೆ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಕಾಗಿನೆಲೆಯಾದಿ ಎಂಬ ಅಂಕಿತವನ್ನು ಇರಿಸಿಕೊಂಡಿದ್ದಾರೆ. ಕಾಗಿನೆಲೆ ಎಂಬುದು ಊರಿನ ಹೆಸರು. ಕನಕದಾಸರ ತಂದೆ ಬೀರಪ್ಪನ ಕಾಲಾನಂತರ ತಾಯಿ ಬಚ್ಚಮ್ಮ ಮಗನನ್ನು ಬಾಡದಿಂದ ಕಾಗಿನೆಲೆಗೆ ಕರೆತಂದಳು. ಕಾಗಿನೆಲೆ ಬನವಾಸಿ ರಾಜ್ಯಕ್ಕೆ ಸೇರಿದ ಪುರಾತನ ಪಟ್ಟಣ. ಹಾಗೆ ಬರುವಾಗ ಅಲ್ಲಿನ ಬಾಡದಾದಿ ಕೇಶವನ ಮೂರ್ತಿಯನ್ನು ತಂದು ಕಾಗಿನೆಲೆಯಲ್ಲಿ ನೆಲೆಯಾಗಿಸಿರಬೇಕು ಎಂಬ ತಿಳುವಳಿಕೆ ಇದೆ. ಕಾಗಿನೆಲೆಯಲ್ಲಿ ಮೊದಲಿಗೆ ಲಕ್ಷ್ಮೀ ನರಸಿಂಹನ ಗುಡಿ ಮಾತ್ರವಿತ್ತು. ಸಮೀಪದಲ್ಲಿ ಕೇಶವನ ಗುಡಿ ಇದೆ. ಈ ಎರಡು ಗುಡಿಗಳ ಸಂಕೀರ್ಣವನ್ನು ಜನ ಶ್ರೀ ಲಕ್ಷ್ಮೀ ನರಸಿಂಹ ಕೇಶವ ದೇವಸ್ಥಾನ ಎಂದು ಕರೆಯುತ್ತಾರೆ. ಬಾಡಾದಲ್ಲಿ ಈಗ ಗುಡಿ ಇಲ್ಲ. ಹಿಂದೆ ಅಲ್ಲಿ ದೇವಾಲಯಗಳು ಇದ್ದಿರಬಹುದಾದ ಕುರುಹುಗಳು ಕಾಣಿಸುತ್ತವೆ. ಕನಕದಾಸರಿಗೆ ಆದಿಕೇಶವನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಹೀಗಾಗಿ ಅವರು ಕಾಗಿನೆಲೆಯಾದಿಕೇಶವ ಎಂದೇ ಅಂಕಿತವನ್ನು ಇರಿಸಿಕೊಂಡರು. ಈ ಕೇಶವ ತಿರುಪತಿಯ ವೆಂಕಟೇಶನೆಂದೇ ಕನಕರು ತಿಳಿದಿದ್ದಾರೆ. ಬಾಡಕ್ಕೆ ಸಮೀಪದ ಬಂಗಾಪುರ ಪ್ರಾಂತವು ವಿಜಯನಗರದ ಸಾಳುವ ಇಮ್ಮಡಿ ನರಸಿಂಹನ ಆಳ್ವಿಕೆಯಲ್ಲಿದ್ದಿತ್ತು. 12 ಪಟ್ಟಣವಾದ ಕಾಗಿನೆಲೆಯನ್ನು ವಶಪಡಿಸಿಕೊಳ್ಳಲು ಕದಂಬರು, ಚಾಲುಕ್ಯರು, ದೇವಗಿರಿಯ ಯಾದವರು ಹವಣಿಸಿ ಕದನಗಳನ್ನು ಹಮ್ಮಿಕೊಳ್ಳುತ್ತಿದ್ದರು. ಕನಕ ವಿಜಯನಗರದ ಅರಸರ ದಳಪತಿಯಾಗಿ ಹೋರಾಟ ನಡೆಸುತ್ತಲೇ ಬಂದನು. ಒಂದು ಸಂದರ್ಭದಲ್ಲಿ ಕನಕನಿಗೆ ಯುದ್ಧ ರಂಗದಲ್ಲಿ ಬಲವಾದ ಏಟು ಬಿದ್ದು ಬದುಕುವುದೇ ಪ್ರಯಾಸ ಎಂಬ ಸ್ಥಿತಿಯಾಯಿತು. ಎಚ್ಚರ ತಪ್ಪಿತು. ಈ ಸ್ಥಿತಿಯಲ್ಲಿದ್ದಾಗ ಇಷ್ಟ ದೈವ ಕನಸಿನಲ್ಲಿ ಬಂದು ತನ್ನ ದಾಸನಾಗುವಂತೆ ಸೂಚಿಸಿದಂತೆ ಭಾಸವಾಯಿತು. ದಾಸನಾಗುವ ಬಗ್ಗೆ ಸಮ್ಮತಿ ಸೂಚಿಸಿದಾಗ ದೇಹದಲ್ಲಿ ಹೊಸ ಜೀವ ಸಂಚಾರವಾದಂತಾಯಿತು. ಆ ಕೂಡಲೇ ಕನಕನಾಯಕ ಹೊಸ ಮನುಷ್ಯರಾಗಿ ರೂಪಾಂತರಗೊಂಡರು ಎಂಬುದಾಗಿ ಕೀರ್ತನೆಗಳು ಹೇಳುತ್ತವೆ. ಕನಕದಳದಲ್ಲಿ ಬಂದು ಕಲೆತನೆಂದರೆ ಫೌಜು ಕನಕು ಮನುಕಾಗುವುದು ಎಂಬ ಕೆಚ್ಚು ಆತ್ಮಸ್ಥೈರ್ಯಗಳಿದ್ದ ಕನಕದಾಸರು ಅಸಹಾಯಕರಾಗಿ ರಣರಂಗದಲ್ಲಿ ಹೊರಗಿದ್ದಾಗ ಅವಲಂಬನೆಯಾಗಿ ದೊರೆತುದು ಹರಿಭಕ್ತಿ. ಒಟ್ಟಿನಲ್ಲಿ ಕನಕರು ಹುಟ್ಟಿದ್ದು ಬಾಡಾದಲ್ಲಿ, ಬದುಕಿಗೆ ಸಾರ್ಥಕ್ಯವನ್ನು ಕಂಡುಕೊಂಡುದು ಕಾಗಿನೆಲೆಯಲ್ಲಿ. ಮುಂದೆ ಉಡುಪಿ, ಬೇಲೂರು, ಮೇಲುಕೋಟೆ, ಕದರಮಂಡಲಗಿ, ಹಂಪಿ, ಮುತ್ತತ್ತಿ, ಶ್ರೀರಂಗಪಟ್ಟಣಗಳಲ್ಲಿ ತಂಗಿ ಕದಳಿ, ತಿರುಕೋವಲೂರು, ಬಿಳಿಗಿರಿ ರಂಗನ ತಿಟ್ಟಿಗಳಿಗೆ ಭೇಟಿ ನೀಡಿ ಬದುಕಿನ ಹುರುಳನ್ನು ಸಾಕ್ಷೀಕರಿಸಿಕೊಂಡರು. ತಿರುಪತಿಗೆ ಮನಸ್ಸು ಹರಿದಾಗಲೆಲ್ಲ ಕಾಲು ಬೆಳೆಸುತ್ತಿದ್ದರು. ಬದುಕಿನ ಕೊನೆಗಾಲವನ್ನು ಕಾಗಿನೆಲೆಯಲ್ಲಿಯೇ ಕಳೆದಿರಬೇಕೆಂದು ಎನ್ನಲಾಗುತ್ತದೆ. ಲೌಕಿಕ ಬದುಕಿಗೆ ಮೊನೆ ಕಟ್ಟಿಸಬಲ್ಲ ಸಂಗತಿಗೆ ಕನಕ ತನ್ನನ್ನು ತೆರೆದುಕೊಂಡು ಉಳಿದ ದಿನಗಳನ್ನು ದೇವರ ದಾಸನಾಗಿ ಕಳೆಯುವ ನಿಲುವಿಗೆ ಬಂದ ಈ ಸಂಗತಿಯ ಹಿಂದೆ ಚಾರಿತ್ರಿಕ ಸತ್ಯವಿರುವುದಂತೂ ಸತ್ಯ.